ಹೇಳ್ತಾರೆ ಟ್ರಂಪ್ ಹೇಳ್ದಂಗೆ ಆಗತ್ತೆ ಅನ್ನೋದೆಲ್ಲ ಸುಳ್ಳು. ಇವ್ರಿಗೊಂದು ಸ್ವಲ್ಪ ಬಿಲ್ಡಪ್ ತಗೊಳ್ಳೋದೊಂದು ಶೋಕಿ ಇದೆ. ಈ ಥರದ್ದೆಲ್ಲ ಚರ್ಚೆಗಳಾಗ್ತಾ ಇದೆಯಲ್ಲ, ಇದನ್ನ ಎರಡೂ ಕಡೆದು ಗಮನದಲ್ಲಿ ಇಟ್ಟು ನೋಡ್ಬೇಕಾಗತ್ತೆ. ಇರಾನ್ ಜೊತೆ ಇವತ್ತು ಶಾಂತಿ ಒಪ್ಪಂದಕ್ಕೆ ಅಂಕಿತ ಬೀಳಲಿದೆ. ಒಂದು ವೇಳೆ ಇರಾನ್ ಸಹಿ ಹಾಕದೇ ಇದ್ರೆ ಪರ್ಯಾಯ ಮಾರ್ಗ ಅಂತ ಬೇರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಟ್ರಂಪ್. ಸಹಿ ಹಾಕ್ತಾ ಇದ್ರೆ ಪರ್ಯಾಯ ಮಾರ್ಗವನ್ನ ನಾವು ಅನುಸರಿಸಬೇಕಾಗತ್ತೆ, ಇದು ಎಚ್ಚರಿಕೆ. ಪರೋಕ್ಷವಾಗಿ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದ್ರೆ ದಾಳಿ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆನ ಈ ಮುಖಾಂತರವಾಗಿ ನೀಡಲಾಗ್ತಾ ಇದೆ. ಬರಾಕ್ ಒಬಾಮಾ ಮಾಡದನ್ನ ನಾನು ಮಾಡ್ತಾ ಇದ್ದೇನೆ, ಇರಾನ್ನ ಪರಮಾಣು ಕಾರ್ಯಕ್ರಮವನ್ನ ನೆಲಸಮಗೊಳಿಸಿದ್ದೇನೆ. ಟ್ರುತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ರೀತಿಯಾದಂಥ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಇನ್ನು ಒಬಾಮನೆ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ, ಬಟ್ ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ನಾನು ಅದನ್ನೇ ಆಗಲೇ ಹೇಳಿದ್ದು. ಟ್ರಂಪ್ ಅವ್ರಿಗೆ ಈ ಮಾತಾಡೋ ಚಾಳಿ ಒಂದಿದೆ. ಅಂದರೆ ನಾನು ಮಾಡಿದೆ, ನನ್ನಿಂದ ಆಯಿತು, ನನ್ನಿಂದನೇ ಎಲ್ಲ ನಾನೇ ಮಾಡಿದ್ದು, ನಾನು ಇದ್ದಿದ್ದಕ್ಕೆ ಆಯಿತು, ಇಲ್ಲ ಅಂದಿದ್ರೆ ದುರಂತ ಸಂಭವಿಸ್ಬಿಡ್ತಾ ಇತ್ತು ಅಂತ. ಅದರ ಜೊತೆಗೆ ನನ್ನಿಂದನೇ ಜಗತ್ತೇ ನಡೀತಾ ಇದೆ ಅನ್ನುವಂಥದ್ದೊಂದು ಹೇಳ್ಕೊಳ್ಬೇಕು, ತೋರಿಸ್ಬೇಕು ಅನ್ನುವಂಥದ್ದೊಂದು ಶೋಕಿ ಇದೆ ಅವ್ರಿಗೆ. ಇದು ಸಾಕಷ್ಟು ಬಾರಿ ಪಾಕಿಸ್ತಾನ ಮತ್ತು ಭಾರತದ ಯುದ್ಧದ ಸಂದರ್ಭದಲ್ಲಿ ಆಗಿದ್ದಂಥ ಬೆಳವಣಿಗೆನ ಎಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ಅನ್ನೋದು ನಿಮ್ಗಳಿಗೆ ಗೊತ್ತಿರೋ ವಿಚಾರ. ಈಗ ಇರಾನ್ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇದೆ. ನಾನು ಇರೋದಕ್ಕೆ ಹಿಂಗಾಗ್ತಾ ಇದೆ, ನನ್ನಿಂದನೇ ಆಗ್ತಾ ಇದೆ, ನಾನು ಹೇಳ್ದಂಗೆ ನಡೀತಾ ಇದೆ, ನಾನು ಹೇಳಿದ್ಮೇಲೆ ಮುಗೀತು ಒಪ್ಪಂದನೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಇರಾನ್ ಇದನ್ನು ತಳ್ಳಿ ಹಾಕಿದ್ದು ಇದೆ, ಅದೆಲ್ಲ ಸುಳ್ಳು. ಆ ಥರದ್ದು ಏನು ನಡೀತಾ ಇಲ್ಲ. ಟ್ರಂಪ್ ಸುಮ್ಮನೆ ಮಾತಾಡ್ತಾರೆ, ಅವ್ರಿಗೊಂಚೂರು ಮಾತಾಡೋ ಚಾಳಿ ಇದೆ, ಮಾತಾಡೋ ಗೀಳಿದೆ, ಅದನ್ನು ಸೀರಿಯಸ್ ಆಗಿ ತಗೋಬೇಡಿ. ನಾವೇನು ಆ ಥರ ಎಲ್ಲ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ, ನಾವು ಆ ಥರ ಒಪ್ಕೊಂಡೇ ಇಲ್ಲ, ನಮ್ಮದು ಒಂದಷ್ಟು ಷರತ್ತುಗಳಿದೆ ಅಂತ ಇರಾನ್ ಹೇಳಿದ್ದು ಇದೆ. ಬಟ್ ಈಗ ಸುಮಾರು ದಿನಗಳು ಕಳೀತಾ ಬಂತು, ಅವತ್ತಿನಿಂದ ಇವತ್ತಿನವರೆಗೂ ಮಾತುಕತೆ ಸಂಧಾನ ಅನ್ನೋದು ನಡೀತಾನೆ ಇದೆ. ಹಾಗಾಗಿ ಒಂದು ವೇಳೆ ಇವತ್ತು ಒಪ್ಪಂದಕ್ಕೆ ಸಹಿ ಹಾಕಿಬಿಡ್ತಾರಾ, ಎರಡೂ ಕಡೆಯೂ ಮಾತಾಡ್ಕೊಳ್ಳಲಾಗಿದೆಯಾ, ಒಪ್ಪಿಗೆ ಕೊಟ್ಟಿದ್ದಾರಾ, ಇದೊಂದು ಪ್ರಶ್ನೆ ಇದೆ. ಇಲ್ಲಿ ಇರಾನ್ನ ಪ್ರತಿಕ್ರಿಯೆ ಏನು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸದ್ಯಕ್ಕಂತೂ ಟ್ರಂಪ್ ಹೇಳ್ತಾ ಇರೋದು ಎಲ್ಲ ಸರಿ ಮಾಡಿಬಿಟ್ಟಿದ್ದೀನಿ, ಮುಂದೆ ಏನು ಸಮಸ್ಯೆ ಇಲ್ಲ, ಯಾರೂ ಮಾಡಿ